ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್ ನೋಡಿ, ಸ್ಲೀವ್ ಬಂದು ಬಫು, ಹಾಗೆ ಫ್ರಂಟು ಪ್ರಿನ್ಸ್ ಕಟ್ಟು ಮತ್ತು ಬ್ಯಾಕು ಫ್ರಂಟು ಬೋಟ್ ನೆಕ್ಕು. ಈ ರೀತಿ ಬ್ಲೌಸು ನಿಮಗೆ ಸ್ಟಿಚಿಂಗ್ ಬೇಕಾದರೆ ಅಥವಾ ಕಟ್ಟಿಂಗ್ ಬೇಕಾದರೆ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಒಂದು ಲೈಕ್ ಮಾಡಿ ನೋಡಿ, ನಮಗೂ ಸಹಿತ ಇದೇ ರೀತಿ ಕಟ್ಟಿಂಗು ಸ್ಟಿಚಿಂಗು ಹಾಕೋದಕ್ಕೆ ತುಂಬ ಇಂಟ್ರೆಸ್ಟ್ ಆಗುತ್ತೆ. ಫ್ರೆಂಡ್ಸ್, ಈಗ ಶುರು ಮಾಡೋಣ. ನಾನು ಕಟ್ಟಿಂಗು ತುಂಬ ಸಲ ಈ ರೀತಿ ಬೋಟ್ ನೆಕ್ ಹೇಳ್ಕೊಟ್ಟಿದ್ದೀನಿ. ಇವತ್ತು ನಾನು ಎಷ್ಟು ಅಳತೆ ತಗೊಂಡೆ ಇದರಲ್ಲಿ ಅಂತೇಳ್ಬಿಟ್ಟು ಹೇಳಿ ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ಬಂದು ನೋಡಿ, ಫ್ರಂಟ್ ಬೋಟ್ ನೆಕ್ಕು ಬ್ಯಾಕು ಬೋಟ್ ನೆಕ್ಕು. ಫ್ರಂಟಲ್ಲಿ ಕುತ್ತಿಗೆ ಅಗಲ ಬಂದು 4.5 ಇಂಚು, ಶೋಲ್ಡರ್ ಬಂದು 3.25 ಇಂಚು, ಆರ್ಮೋಲ್ ಬಂದು 7.5 ಇಂಚು. ಹಾಗೆ ಪ್ರಿನ್ಸ್ ಕಟ್ಟು, ಕುತ್ತಿಗೆ ಅಗಲ ಮತ್ತು ಶೋಲ್ಡರನ್ನು ನೀವು ಕೌಂಟ್ ಮಾಡಿ ಹಾರ್ಮೋನಲ್ಲಿ ಇಟ್ಕೋಬೋದು, ಕರೆಕ್ಟಾಗಿ ಬರುತ್ತೆ. ಇದು ಮೈ ಉದ್ದ ಬಂದುಬಿಟ್ಟು 14 + 1 15 ಇಂಚು. ಫ್ರಂಟಲ್ಲಿ 1 ಇಂಚು ನಾವು ಎಕ್ಸ್ಟ್ರಾ ತೊಗೋಬೇಕು. ಪ್ರಿನ್ಸ್ ಕಟ್ ಕೊಟ್ಟಾಗ ಅದು ಕಡಿಮೆ ಬಂದುಬಿಡುತ್ತೆ. ನಾವು ನಾರ್ಮಲ್ ಬ್ಲೌಸಿಗೆ ಯಾವ ರೀತಿ ನಿಮಗೆ ಫ್ರಂಟಲ್ಲಿ 1 ಇಂಚು ತಗೊಳ್ಳೋದಕ್ಕೆ ಹೇಳಿದ್ದೀನೋ ಅದೇ ರೀತಿಯೇ ತಗೊಳ್ಳಿ. ಆದರೆ ಪ್ರಿನ್ಸ್ ಕಟ್ ಮಾರ್ಕ್ ಹಾಕಿರೋದು ಮಾತ್ರ ಇವಾಗ ಕಟ್ ಮಾಡೋದಿಲ್ಲ. ಅದನ್ನು ನಾವು ಮೇನ್ ಫ್ಯಾಬ್ರಿಕ್ಕಿಗೆ ಹಚ್ಕೊಂಡು ನಂತರ ನಾವು ಪ್ರಿನ್ಸ್ ಕಟ್ ಶೇಪನ್ನು ಕಟ್ ಮಾಡ್ಕೊಳ್ತೀವಿ. ಈಗ ನೋಡ್ಬೋದು, ಬ್ಯಾಕಲ್ಲೂ ಸಹ ಬೋಟ್ ನೆಕ್ಕು. ಬ್ಯಾಕಲ್ಲಿ 4.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು, ಬೋಟ್ ನೆಕ್ ಆಗಿರೋದ್ರಿಂದ 4.5 ಇಂಚು ಕುತ್ತಿಗೆ ಆಗಲೇಬೇಕು. ಈಗ ನಾವು ಫುಲ್ಲು ಡೀಪನ್ನು ನೋಡ್ಕೊಳ್ಳೋಣ. ಹಿಡ್ಕೊಂಡು ಫುಲ್ ಡೀಪ್ ಬಂದು 11 ಇಂಚು ತೊಗೊಂಡಿದ್ದೀವಿ. ಅದರಲ್ಲಿ ಬ್ಯಾಕಲ್ಲಿ ಈ ರೀತಿ ಬೋಟ್ ನೆಕ್ ಕಟ್ ಮಾಡುವಾಗ ಫುಲ್ ಡೀಪನ್ನು ಒಂದ್ಸರಿ ಚೆಕ್ ಮಾಡಿಕೊಂಡು ಆಮೇಲೆ ಕುತ್ತಿಗೆ ಅಗಲನ್ನು ತಗೋಬೇಕು. 4.5 ಇಂಚು ತಗೊಂಡು ಈಗ ನಾವು ಶೇಪನ್ನು ಕೊಡೋಣ. ಬೋಟ್ ನೆಕ್ ಶೇಪು ನಾರ್ಮಲ್ ಶೇಪು, ಇದೇನು ಡಿಫ್ರೆಂಟಾದ ಶೇಪ್ ಇಲ್ಲ, ಟೆಂಪಲ್ ಶೇಪು ಕೊಡ್ತಾ ಇದ್ದೀನಿ. ಈಗ ಫುಲ್ ಒಂದು ಬಾಕ್ಸನ್ನು ಈ ರೀತಿ ಹಾಕೊಳ್ಳಿ. ಫುಲ್ ನೀವು ಸ್ಕೇಲನ್ನು ಯೂಸ್ ಮಾಡಿ, ಅಂದರೆ ಈಗ ಬಿಗನರ್ಸ್ ಕಲಿತಾ ಇದ್ದರೆ ನೀವು ಸ್ಕೇಲನ್ನು ಯೂಸ್ ಮಾಡೋದು ಒಳ್ಳೆಯದು. ಈ ರೀತಿ ಒಂದು ಫುಲ್ಲು ನೀವು ಡೀಪ್ ಎಷ್ಟಿದೆ ಅಂದರೆ ಬ್ಲೌಸಿನ ಫುಲ್ ಡೀಪ್ ಎಷ್ಟಿದೆ ಈ ರೀತಿ ನೋಡಿಕೊಂಡು ಒಂದು ಬಾಕ್ಸನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನಾವು 3 ಅಥವಾ 3.5 ಇಂಚು, ನಿಮಗೆ ಕುತ್ತಿಗೆ ಉದ್ದ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 3.5 ಅಥವಾ 4 ಇಟ್ಕೊಳ್ಳಿ, ಪರವಾಗಿಲ್ಲ. ನಾವಿಲ್ಲಿ 3.5 ಇಂಚಿಗೆ ಇಟ್ಕೊಂಡು ಈ ರೀತಿ ಒಂದು ಬಾಕ್ಸ್ ಹಾಕ್ಕೊಂಡು ಮಧ್ಯ 1.5 ಇಂಚು ಗ್ಯಾಪ್ ಇಟ್ಕೊಳ್ಳಿ. 1.5 ಅಥವಾ 1 ಇಂಚು, ಯಾಕಂದರೆ ಇದು ಕಟ್ಟೋದಲ್ಲ, ಕ್ಲೋಸ್ ಆಗಿರುತ್ತೆ. ಆದ್ದರಿಂದ ನೋಡಿ 1.5 ಇಂಚಿನೇ ಗ್ಯಾಪ್ ಬಿಟ್ಟಿರೋದು. ಈಗ ಟೆಂಪಲ್ ಶೇಪನ್ನು ನೀವು ಕೊಟ್ಕೋಬೇಕು. ಈ ರೀತಿ ನೀಟಾಗಿ ಬಾಕ್ಸ್ ಹಾಕ್ಕೊಂಡು ನೀವು ನಿಮಗೆ ಯಾವುದು ಶೇಪ್ ಬೇಕೋ ಆ ಶೇಪನ್ನು ಕೊಟ್ಕೋಬೋದು. ನಾವೀಗ ಸಿಂಪಲ್ಲಾಗಿ ಟೆಂಪಲ್ ಶೇಪನ್ನು ಕೊಟ್ಟಿದ್ದೀವಿ. ಇದು ಬೇಸಿಕ್ಕವರಿಗೂ ತುಂಬ ಯೂಸ್ ಆಗೋವಂಥ ವಿಡಿಯೋ ಆಗುತ್ತೆ. ಹಾಗೆ ನೀವು ಬೋಟ್ ನೆಕ್ಕಲ್ಲಿ ಕುತ್ತಿಗೆ ಆಗಲೆಲ್ಲ ಎಷ್ಟು ಇಡೋಕ್ಕೆ ನಮಗೆ ಕನ್ಫ್ಯೂಸ್ ಆಗ್ತಿದೆ ಅನ್ನೋರಿಗೂ ಸಹಿತ ಇದು ತುಂಬ ಯೂಸ್ಫುಲ್ ಆದ ವಿಡಿಯೋ. ನೋಡಿ, ಇಲ್ಲಿ ನಾವು ಯಾವ ಶೇಪ್ ಆದರೂ ಕೊಟ್ಕೊಬೋದು ಅಂತ ನಾನು ಹಾಗೇ ಒಂದು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಇಷ್ಟು ನೀವು ಬೋಟ್ ನೆಕ್ಕಲ್ಲಿ ನೀವು ಶೇಪ್ಗಳು ಬೇರೆ ಬೇರೆ ಇರುತ್ತೆ, ಈಗಂತೂ ಕೊಟ್ಕೊಬೋದು. ಹಾಗೆ ಲೈನಿಂಗಲ್ಲಿ ಆದಷ್ಟು ನೀವು ಈ ರೀತಿ ಮಾರ್ಕ್ ಮಾಡಿಕೊಂಡು ಸರಿ ಇದೆಯಾ ನೋಡಿಕೊಂಡು ಕಟ್ ಮಾಡಿ. ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಲೈನಿಂಗ್ ಆದರೆ ನೀವು ಇನ್ನೊಂದು ತರಿಸ್ಕೋಬೋದು. ಮೇನ್ ಫ್ಯಾಬ್ರಿಕ್ ಆದರೆ ಮತ್ತು ಏನು ಮಾಡೋದಕ್ಕೂ ಆಗೋದಿಲ್ಲ. ಈ ಬ್ಲೌಸ್ ಅಂತೂ ಸ್ಟಿಚ್ ಆದಮೇಲೆ ತುಂಬ ಚೆನ್ನಾಗಿ ಬಂತು. ಹಾಗಾಗಿ ನಿಮಗೂ ಸಹಿತ ಪ್ರಿನ್ಸ್ ಕಟ್ಟು, ಬೋಟ್ ನೆಕ್ಕು, ಫ್ರಂಟ್ ಬ್ಯಾಕು ಬೋಟ್ ನೆಕ್ಕು ತುಂಬ ಕಷ್ಟ ಅನ್ನೋರಿಗೆ ಒಂದು ಈಸಿ ಆಗುತ್ತೆ ಅಂದ್ಬಿಟ್ಟು ಸ್ಟಿಚ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀವಿ. ನಾವು ಏನಾಯಿತು ಅಂತಂದರೆ ಯಾವ ಶೇಪ್ ಹಾಕೋದು ಅಂತೇಳಿ ಯೋಚನೆ ಮಾಡ್ತಾ ಇದ್ವಿ. ಆಮೇಲೆ ಕಸ್ಟಮರನ್ನು ಕೇಳಿಬಿಟ್ಟು ಇದೇ ಶೇಪನ್ನು ನಾವು ಕನ್ಫರ್ಮ್ ಮಾಡಿದ್ವಿ. ಈಗ ನೋಡ್ತಾ ಇರ್ಬೋದು, ಫಸ್ಟು ಬೋಟ್ ನೆಕ್ಕನ್ನು ಕಟ್ ಮಾಡಿಕೊಂಡು ನಂತರ ಶೇಪನ್ನು ಕಟ್ ಮಾಡ್ಕೊಳ್ಳಿ. ಕ್ಯಾನ್ವಾಸ್ ಕೊಡೋದಾದರೆ ನಾನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಹಾಕಿದ್ದೀನಿ. ಇದು ಕ್ಯಾನ್ವಾಸ್ ಏನೂ ಇಲ್ಲ, ಹಾಗೆಯೇ ಈ ಶೇಪ್ ಕಟ್ ಮಾಡಿ ಸ್ಟಿಚ್ ಮಾಡಿ ಉಲ್ಟಾ ಫೋಲ್ಡ್ ಮಾಡೋದು. ಕೆಲವರಿಗೆ ಕ್ಯಾನ್ವಾಸ್ ಬೇಕೇ ಬೇಕು, ಅಂಥವರಿಗೆ ನಾನು ಯಾವ ರೀತಿ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡಬೇಕು ಅಂತ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ತುಂಬ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀವಿ, ನೀವು ಸರ್ಚ್ ಮಾಡಿ ನೋಡ್ಬೋದು. ಹಾಗೆಯೇ ಇದು ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ಕಟ್ ಮಾಡ್ತಾ ಇದ್ದೀವಿ. ಬ್ಯಾಕ್ ಹುಕ್ಸ್ ಅಲ್ವಾ, ಅದಕ್ಕೆ ಇವಾಗಲೇ ಕಟ್ ಮಾಡಿಕೊಂಡ್ರೆ ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಈಗ ಬಂದುಬಿಟ್ಟು ನಾವು ಸ್ಟಿಚ್ ಮಾಡೋದು. ಈಗ ಪ್ರಿನ್ಸ್ ಕಟ್ಟು ಅಷ್ಟೇ, ನಾವು ಕಟ್ ಮಾಡಿಲ್ಲ ನೋಡಿ ಫ್ರೆಂಡ್ಸ್. ಮೈನ್ ಫ್ಯಾಬ್ರಿಕಲ್ಲಿ ಅಟ್ಯಾಚ್ ಮಾಡಿಕೊಂಡು ನಂತರ ಕಟ್ ಮಾಡ್ತೀವಿ, ಆಗ ಕನ್ಫ್ಯೂಸ್ ಆಗಲ್ಲ, ಅಂದರೆ ಜಾಯಿಂಟ್ ಮಾಡೋಕ್ಕೆ, ಪ್ರಿನ್ಸ್ ಕಟ್ಟನ್ನು ಜಾಯಿಂಟ್ ಮಾಡೋದಕ್ಕೆ. ಹಾಗಾಗಿ ಇಲ್ಲಿ ಏನಾಗಿತ್ತು ಅಂದರೆ ಅವರು ರಾ ಸಿಲ್ಕ್ ಬಟ್ಟೆನ ಬಾಡಿ ಪೀಸ್ಗೆಲ್ಲ ಹಾಕಿ ಮತ್ತು ಮೇನ್ ಫ್ಯಾಬ್ರಿಕ್ ಸ್ಯಾರಿ ಪೀಸನ್ನು ಸ್ಲೀವಿಗೆ ಹಾಕಿ ಅಂತ ಹೇಳಿದರು. ಹಾಗಾಗಿ ಸ್ಲೀವ್ಗೆ ಹಾಕ್ತಾ ಇದ್ದೀವಿ.
ನೀವು ನೋಡ್ತಾ ಇರ್ಬೋದು ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಕಮೆಂಟ್ಗಳಿಗೂ ಸಹಿತ ಒಂದೊಂದು ವಿಡಿಯೋದಲ್ಲಿ ನಾನು ಉತ್ತರನ ಕೊಡ್ತಾ ಇದ್ದೀನಿ. ಹಾಗಾಗಿ ನೀವು ಪ್ರತಿದಿನ ನಮ್ಮ ವೀಡಿಯೋಸ್ಗಳನ್ನು ನೀವು ಮಿಸ್ ಮಾಡ್ದೇ ಸ್ಕಿಪ್ ಮಾಡ್ದೇ ನೋಡಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಕ್ವಶನ್ಗಳು ನನಗೆ ಕಮೆಂಟಲ್ಲಿ ಕೇಳಿರ್ತಾರೆ. ನಾನು ಈ ರೀತಿ ವೀಡಿಯೋಸಲ್ಲಿ ನಿಮಗೆ ಆನ್ಸರನ್ನು ಮಾಡಿರ್ತೀನಿ. ನೋಡ್ತಾ ಇದ್ದೀರಲ್ವ, ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡಬೇಕು. ಹಾಗಾಗಿ ಮೇನ್ ಕ್ಲಾತನ್ನು ನಾವು ತಗೊಂಡು ನಾವು ಫಸ್ಟು ಅಂದರೆ ಒಂದು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಾದರೂ ನೀವು ಸ್ಟಿಚ್ ಮಾಡ್ಬೋದು. ಇಲ್ಲ ಇದ್ರ ಮೇಲೇ ಇಟ್ಬಿಟ್ಟು ಯಾವುದು ಸರಿ ಭಾಗ ನೋಡಿಕೊಂಡು ಲೈನಿಂಗನ್ನು ಇಟ್ಕೋಬೇಕು. ಮೇಯ್ನ್ ಭಾಗ ಯಾವುದಿರುತ್ತೋ ಕರೆಕ್ಟ್ ಇರೋ ಪೀಸ್ ಭಾಗ ಇರುತ್ತೋ ಅದರಲ್ಲೇ ನೀವು ಈ ರೀತಿ ಇಟ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೇಕು. ಇದಕ್ಕೆ ಯಾವುದೇ ಥರ ಕ್ಯಾನ್ವಸ್ ಇರೋದಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಮಾತ್ರ. ಈಗ ನೋಡಿ, ಇದು ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಬ್ಯಾಕ್ ಹುಕ್ಸ್ ಅಲ್ಲದೆ ಇದ್ದರೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸಲ್ಲ ಬ್ಯಾಕ್ ಹುಕ್ಸು. ಫ್ರಂಟ್ ಹುಕ್ಸು ಬ್ಯಾಕ್ ಹುಕ್ಸು ತುಂಬ ಚೆನ್ನಾಗಾಗುತ್ತೆ, ಫ್ರಂಟ್ ಹುಕ್ಸು ಚೆನ್ನಾಗಿ ಕಾಣಿಸಲ್ಲ. ಯಾಕಂದರೆ ಬೋಟ್ ನೆಕ್ಕು ತುಂಬ ಹುಕ್ಸ್ ಪಟ್ಟಿ ಲೆಂತ್ ಜಾಸ್ತಿ ಆಗುತ್ತೆ. ಆದ್ದರಿಂದ ಮತ್ತು ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಕೊಟ್ಟಿರ್ತೀವಲ್ವ, ಹಾಗಾಗಿ ಬ್ಯಾಕ್ ಹುಕ್ಸೇ ಇದಕ್ಕೆ ಕರೆಕ್ಟು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ನಿಮಗೆ ಯಾವ ವಿಡಿಯೋ ಚೆನ್ನಾಗಿ ಇಷ್ಟ ಆಗುತ್ತೆ, ಹಾಗೆ ಯಾವ ಥರ ವೀಡಿಯೋಸ್ಗಳನ್ನು ಹಾಕಬೇಕು ಅಂತ ಸಹಿತ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ವೀಡಿಯೋಸ್ಗಳಲ್ಲಿ ತುಂಬ ವೀಡಿಯೋಸ್ ಮೋಟಿವೇಶನ್ ವೀಡಿಯೋಸ್ ಬರುತ್ತೆ, ಅದನ್ನು ಸಹಿತ ತುಂಬ ಜನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಹಾಗೆ ಫ್ರೆಂಡ್ಸ್ ನೋಡಿ, ಈ ರೀತಿ ನೀವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ಕರುವಿದ್ದಲ್ಲೆಲ್ಲ ನೀವು ಕಟ್ಸನ್ನು ಕೊಟ್ಕೋಬೇಕು. ನೀಟಾಗಿ ನಿಮ್ಮ ಬ್ಲೌಸು ಫಿನಿಶಿಂಗಲ್ಲಿ ತಿರುಗಬೇಕು ಅಂದರೆ ಈ ರೀತಿ ಕಟ್ಸನ್ನು ನೀವು ಇಂಪಾರ್ಟೆಂಟಾಗಿ ಕೊಟ್ಕೋಬೇಕು. ಕೆಲವೊಬ್ರು ಈ ರೀತಿ ಕಟ್ಸನ್ನು ಕೊಡೋದೇ ಇಲ್ಲ, ಹಾಗೇನೆ ತಿರ್ಸಕ್ಕೆ ಹೋಗ್ತಾರೆ. ಆವಾಗ ಸುಕ್ ಬರುತ್ತೆ. ಕರು ಜಾಗದಲ್ಲೆಲ್ಲ ನೀಟಾಗಿ ಫೋಲ್ಡ್ ಆಗೋಲ್ಲ. ಆವಾಗ ಕರು ಒಂಥರ ಸುಕ್ ಬರುತ್ತೆ. ಆವಾಗ ಚೆನ್ನಾಗಿ ಕಾಣಿಸಲ್ಲ. ನೀಟಾಗಿ ನಾವು ಫಿನಿಶಿಂಗ್ ಕೊಟ್ಟಾಗ ಕಸ್ಟಮರು ಸ್ವಲ್ಪ ಫಿಟ್ಟಿಂಗಲ್ಲಿ ಏನಾದರೂ ವೇರಿಯೇಷನ್ ಆದರೂ ಸಹಿತ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ನೀವು ಬ್ಲೌಸು ಅವರು ಕೊಟ್ಟಿರೋದಕ್ಕಿಂತ ಬ್ಲೌಸ್ ಪೀಸ್ ಅವ್ರು ಕೊಡುವಾಗ ಇದ್ದಷ್ಟು ಚೆಂದನೂ ಸಹಿತ ನೀವು ಹೊಲಿದು ಕೊಟ್ಟ ಮೇಲೆ ಆಗಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಕಸ್ಟಮರಿಗೆ. ಆದ್ದರಿಂದ ನಾವು ನೀಟಾಗಿ ಫಿನಿಶ್ ಕೊಡೋದನ್ನು ಟ್ರೈ ಮಾಡ್ಕೊಬೇಕು. ನೀವು ಬಿಗಿನರ್ಸ್ ಆಗಿದ್ದರೆ ನಾನು ಒಂದು ಟಿಪ್ಸ್ ಹೇಳ್ತೀನಿ. ನೀವು ಬಿಗಿನರ್ಸ್ ಆಗಿದ್ದರೆ ಯಾರು ತುಂಬ ಚೆನ್ನಾಗಿ ಹೊಲಿಯೋ ಟೈಲರ್ಸ್ ಜೊತೆಗೆ ನಿಮ್ಮನ್ನು ಹೊಂದಿಸ್ಕೊಬೇಡಿ. ನೀವು ಬಿಗಿನರ್ಸ್ ಆಗಿದ್ದರೆ ಈಗ ಕಲ್ತಿದ್ರೆ ಸ್ವಲ್ಪ ಕಸ್ಟಮರ್ ಬಟ್ಟೆನ ಸ್ಟಿಚ್ ಮಾಡಿ ಕೊಡ್ತಾ ಇದ್ದರೆ ನೀವು ದಿನಕ್ಕೆ ಒಂದು ಬ್ಲೌಸೇ ಹೊಲಿರಿ, ಆದರೆ ಫಿನಿಶಿಂಗ್ ನೀಟಾಗಿ ಕೊಡೋದು ಕಲ್ತ್ಕೊಳ್ಳಿ. ನೀವು ಫಸ್ಟಿಗೆ ಏನು ಕಲಿತೀರೋ ಅದು ನಿಮಗೆ ಕೊನೆವರೆಗೂ ನಿಮ್ಮ ಟೈಲರಿಂಗ್ ವೃತ್ತಿಯಲ್ಲಿ ಇರುತ್ತೆ. ಯಾಕಂದರೆ ನಾವು ಫಸ್ಟಿಗೆ ಕಸ್ಟಮರ್ಗೆ ಕಚ್ಚಿಪಿಚ್ಚಿ ಕೆಲಸ ಮಾಡಿಕೊಟ್ಟು ಮತ್ತು ಈ ನೀಟ್ ಫಿನಿಶಿಂಗ್ ಎಲ್ಲ ಇಲ್ಲ ಅಂತಂದರೆ ಅದು ಕೊನೆವರೆಗೂ ನಿಮ್ಮ ಟೈಲರಿಂಗ್ ವೃತ್ತಿಯಲ್ಲಿ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ತುಂಬ ಜನ ಸಾಕ್ಷಿ ಇದ್ದಾರೆ. ನೋಡಿ ಫ್ರೆಂಡ್ಸ್, ಈಗ ಬ್ಯಾಕ್ ಪಾರ್ಟು ರೆಡಿ ಆಯಿತು. ಎಷ್ಟು ಚೆನ್ನಾಗಾಯಿತು. ಕ್ಯಾನ್ವಾಸ್ ಕೊಡ್ದೇನೆ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂತಲ್ವಾ. ಈ ರೀತಿ ಫಿನಿಶಿಂಗ್ಗೆ ನೀವು ಟ್ರೈ ಮಾಡಿ. ಯಾರೆಲ್ಲ ನಮ್ಮ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಾ, ಹಾಗಾಗಿ ನಮ್ಮ ಬ್ಲೌಸ್ಗಳೆಲ್ಲ ಫಿನಿಶಿಂಗ್ ಇರುತ್ತಾ, ನಿಮ್ಗೆ ಇಷ್ಟ ಆಗುತ್ತಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಬ್ಲೌಸು ನನ್ನ ಸ್ಟಿಚಿಂಗ್ ವಿಡಿಯೋಸ್ ಇಷ್ಟ ಆದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ನಾವು ಫ್ರಂಟಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀವಿ. ನೀವು ನೋಡ್ಬೋದು, ಫ್ರಂಟಲ್ಲಿ ನಾವು ಪ್ರಿನ್ಸ್ ಕಟ್ಟನ್ನು ಕಟ್ ಮಾಡ್ಕೊಳ್ದೇನೆ ಹಾಗೇನೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲೂ ಸಹಿತ ಕುತ್ತಿಗೆ ಪಟ್ಟಿಗೆ ಮೇನ್ ಫ್ಯಾಬ್ರಿಕನ್ನು ಇಟ್ಬಿಟ್ಟು ಹೊಲಿದು ಮತ್ತು ಕಟ್ಸನ್ನು ಕೊಟ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡೋದು. ಇಲ್ಲಿ ಕ್ಯಾನ್ವಾಸ್ ಏನು ಹಾಕ್ತಾ ಇಲ್ಲ. ಕ್ಯಾನ್ವಾಸ್ ಹಾಕಿ ಸಹಿತ ತುಂಬ ವೀಡಿಯೋಸ್ಗಳನ್ನು ಹಾಕಿದ್ದೀನಿ. ನಾನು ಯಾವುದೇ ಬ್ಲೌಸ್ ಸ್ಟಿಚ್ ಮಾಡಲಿ ಏನಾದರೂ ಒಂದು ಚಿಕ್ಕ ವಿಡಿಯೋ ಆದರೂ ನಾನು ಮಾಡಿರ್ತೀನಿ. ಯಾಕಂದರೆ ನಮ್ಮ ವಿಡಿಯೋಕ್ಕೋಸ್ಕರ ತುಂಬ ಜನ ಕಾಯ್ತಾ ಇರ್ತಾರೆ. ಆ ಕಮೆಂಟ್ ಅಂತೂ ನನಗೆ ತುಂಬ ಜನ ಮಾಡ್ತಾರೆ, ನಿಮ್ಮ ವೀಡಿಯೋಸಿಗೆ ನಾವು ಕಾಯ್ತಾ ಇರ್ತೀವಿ, ಎಷ್ಟೊತ್ತಿ ವೀಡಿಯೋಸ್ ಹಾಕ್ತೀರಾ ಅಂತೇಳಿ. ಅಕ್ಕ, ದಿನ ನಿಮ್ಮ ವೀಡಿಯೋ ನೋಡದೇ ಇದ್ದರೆ ನಮಗೆ ಸಮಾಧಾನನೇ ಆಗಲ್ಲ ಅಂತೆಲ್ಲ ಹಾಕ್ತಾರೆ. ತುಂಬಾ ಖುಷಿ ಆಗುತ್ತೆ. ನಮ್ಮ ವ್ಯೂವರ್ಸ್ ಎಲ್ಲೋ ಇರ್ತಾರೆ, ನಾವೆಲ್ಲೋ ಇರ್ತೀವಿ, ನಮ್ಮನ್ನು ಇಷ್ಟು ಒಂದು ಪ್ರೀತಿ ಪಾತ್ರರನ್ನಾಗಿ ನೋಡ್ತಾರಲ್ವ, ನಂಗೆ ತುಂಬ ಖುಷಿ ಆಗುತ್ತೆ. ಮೊನ್ನೆ ಒಬ್ಬರಂತೂ ಅದು ಎಷ್ಟು ಖುಷಿಯಾಗಿ ಮೆಸೇಜ್ ಮಾಡಿದ್ದಾರೆ ಅಂದರೆ, ಅಕ್ಕ ಅಂತ ಹೇಳಿ, ಹಾಗೆ ನಿಮ್ಮ ವಿಡಿಯೋ ನೋಡ್ತೀನಿ ಅಂತ ಹೇಳಿ, ಹಾಗೆ ನಿಮ್ಮ ವಿಡಿಯೋ ಸೂಪರ್ ಅಕ್ಕ, ನಾವು ನಿಮ್ಮ ವಿಡಿಯೋ ತುಂಬ ನೋಡ್ತೀವಿ ಅಂತೇಳಿ. ಎಷ್ಟು ನನಗೆ ಕಣ್ಣಂಚಲ್ಲಿ ಒಂದು ನೀರು ಹನಿ ಬಂದಂಗೆ ಆಯಿತು. ಆ ರೀತಿ ಆಗ್ಬಿಡ್ತು. ಅಷ್ಟು ನಮ್ಮ ಒಂದು ಕಮೆಂಟಿಂದನೇ ನಮ್ಮ ಮನಸ್ಸನ್ನು ಒಂದು ಎಷ್ಟು ಸೆಳೀತಾರೆ. ಆದ್ದರಿಂದ ನೋಡಿ, ಈಗ ಮೇನ್ ಫ್ಯಾಬ್ರಿಕ್ ಫ್ರಂಟಲ್ಲಿ ಈ ರೀತಿ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಪ್ರಿನ್ಸ್ ಕಟ್ ಹಾಕಿರೋ ಮಾರ್ಕು ನಿಮಗೆ ಕಾಣ್ತಾ ಇದೆ ಅಲ್ವಾ, ಆಮೇಲೆ ಇದನ್ನು ಕಟ್ ಮಾಡಬೇಕು. ಆಗ ನಿಮಗೆ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಎಲ್ಲೂ ಸಹಿತ ಅಳತೆ ಅನ್ನೋದು ವೇರಿಯೇಷನ್ ಆಗಲ್ಲ. ಇಲ್ಲ ಅಂತ ಅಂದರೆ ನೀವು ಫಸ್ಟಿಗೆ ಕಟ್ ಮಾಡಿದ್ರಿ ಅಂತಂದರೆ ಸ್ವಲ್ಪ ಅಳತೆನ ವೇರಿಯೇಷನ್ ಮಾಡ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಬಿಡಿ. ಈಗ ಲೈನಿಂಗ್ ಜೊತೆಗೆ ಅಟ್ಯಾಚ್ ಆಗಿ ಮೇನ್ ಫ್ಯಾಬ್ರಿಕ್ಕು ಮತ್ತು
ಲೈನಿಂಗ್ ಎರಡೂ ಬಂತು. ಹೀಗೆ ಫ್ರೆಂಡ್ಸ್, ನಾನು ಇದು ವಿಡಿಯೋ ಮಾಡಿ 2-3 ದಿನ ಆಗಿದೆ. ನಾನು ಯಾವುದು ಬ್ಲೌಸು ಹೊಲಿಸ್ಲಿ ಯಾಸ್ಮಿನ್ ಹತ್ರ, ನನಗೆ ವಿಡಿಯೋ ಮಾಡಿಕೊಂಡು ನಿಮಗೆಲ್ಲ ಅಪ್ಲೋಡ್ ಮಾಡಬೇಕಂತ ಆಸೆ. ಯಾರೆಲ್ಲ ನಮ್ಮ ವಿಡಿಯೋ ನೋಡಿ ಬೇಸಿಕ್ ಕಲ್ತಿರ್ತಾರೋ ಅವರಿಗೆ ಈ ಡಿಸೈನರ್ ಬ್ಲೌಸ್ಗಳು ಹೇಳ್ಕೊಡ್ಬೇಕು, ₹1 ಈಸ್ಕೊಳ್ದೇನೆ ನಾನು ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡಿರ್ತೀನಿ. ಈ ವಿಡಿಯೋ ಮಾಡಿ 3-4 ದಿನ ಆದಮೇಲೆ ನನಗೆ ಟೈಮೇ ಸಿಗೋದಿಲ್ಲ. ನಾನು ಸಿಕ್ಕಾಗ ವಿಡಿಯೋನ ಎಡಿಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡೋದು. ಆದ ಕಾರಣ ನೀವು ನನ್ನ ವೀಡಿಯೋಸಿಗೆ ಒಂದು ಲೈಕ್ ಕೊಟ್ಟು ನೋಡಲೇಬೇಕು ಫ್ರೆಂಡ್ಸ್. ನೋಡಿ, ಈಗ ಪ್ರಿನ್ಸ್ ಕಟ್ಟನ್ನು ಅಟ್ಯಾಚ್ ಮಾಡ್ತಾ ಇದ್ದೀವಿ. ಎಷ್ಟು ಈಸಿ ಅಲ್ವಾ ಪ್ರಿನ್ಸ್ ಕಟ್ ಅಟ್ಯಾಚ್ ಮಾಡೋದು. ಹಾಗಾಗಿ ನೀವು ಈ ರೀತಿ ಪ್ರಿನ್ಸ್ ಕಟ್ಟನ್ನು ಈ ರೀತಿಯಲ್ಲಿ ಅಟ್ಯಾಚ್ ಮಾಡಿ. ನೋಡಿ, ಎರಡೂ ಸೈಡಲ್ಲೂ ಈ ರೀತಿ ಅಟ್ಯಾಚ್ ಮಾಡಬೇಕು. ಹಾಗೆಯೇ ಓವರ್ಲಾಕ್ ಇದ್ದರೆ ನೀವು ಓವರ್ಲಾಕ್ ಮಾಡ್ಬೋದು, ಇಲ್ಲ ಅಂತ ಅಂದರೆ ನೀವು ನೀಟಾಗಿ ಸ್ಟ್ರಾಂಗಾಗಿ ಸ್ಟಿಚ್ಚನ್ನು ಹಾಕ್ಬೋದು. ಹಾಗೆಯೇ ನೋಡಿ, ಪ್ರಿನ್ಸ್ ಕಟ್ ಎಲ್ಲ ಕೊಟ್ಟಾದಮೇಲೆ ಈ ರೀತಿ 2 ಇಂಚಿನ ಪಟ್ಟಿ ತಗೊಂಡ್ಬಿಟ್ಟು ನೀವು ಫ್ರಂಟಲ್ಲಿ ಈ ರೀತಿ ಹೊಲ್ಕೊಂಡು ಕೂಳೆ ಮೇಲೆ ಹೊಲ್ಗ ಹಾಕಿ ನೀಟಾಗಿ ಮಡ್ಚಿಬಿಡಿ. ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಫಿನಿಶಿಂಗ್ ಕೊಡೋದಕ್ಕೆ ಟ್ರೈ ಮಾಡಿ. ಹಾಗೆಯೇ ಫ್ರೆಂಡ್ಸ್ ನೋಡಿ, ನಾವು ಹೆಮ್ಮಿಂಗ್ ಏನು ಮಾಡಲ್ಲ, ಈ ರೀತಿ ಸ್ಟಿಚ್ ಹಾಕ್ಬಿಡ್ತೀವಿ ಬ್ಯಾಕು ಫ್ರಂಟು ಎರಡೂ ಸೈಡಲ್ಲೂ. ನೀವು ಹೆಮ್ಮಿಂಗ್ ಬೇಕಾದರೂ ಕೊಡ್ಬೋದು. ಹೆಮ್ಮಿಗಿಂತನೂ ಈ ರೀತಿ ಸ್ಟಿಚ್ಚು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಫ್ರಂಟಲ್ಲಿ ಬೋಟ್ ನೆಕ್ಕು, ಬ್ಯಾಕಲ್ಲೂ ಬೋಟ್ ನೆಕ್ಕು. ಈಗ ಶೋಲ್ಡರ್ ಅಟ್ಯಾಚ್ ಮಾಡ್ತಾ ಇದ್ದೀವಿ. ಶೋಲ್ಡರ್ ಅಟ್ಯಾಚು ಅಷ್ಟೇ, ನೀವು ಗಂಟನ್ನು ಹಾಕ್ಬಿಟ್ಟು ನೀಟಾಗಿ ಶೋಲ್ಡರ್ ಅಟ್ಯಾಚ್ ಮಾಡಬೇಕು. ಫಿನಿಶಿಂಗ್ ನೀಟಾಗಿ ಕೊಡಬೇಕು ಅಂದರೆ ಈ ರೀತಿ ಟ್ರಿಮ್ ಮಾಡ್ಕೊಬೇಕು. ಫಿನಿಶಿಂಗ್ ನೀಟಾಗಿದ್ದರೆ ನಿಮಗೆ ಕಸ್ಟಮರ್ ಸಹಿತ ಜಾಸ್ತಿ ಆಗ್ತಾರೆ. ನೋಡಿ, ಶೋಲ್ಡರ್ ಅಟ್ಯಾಚು ಡಬಲ್ ಸ್ಟಿಚ್ ಹಾಕ್ಬಿಟ್ಟು ನೀಟಾಗಿ ನೀವು ಗಂಟಾಗಿ ಟ್ರಿಮ್ ಮಾಡಬೇಕು. ಇಂಪಾರ್ಟೆಂಟಾಗಿ ಶೋಲ್ಡರ್ ಅಟ್ಯಾಚ್ ಅಂದರೆ ಸ್ವಲ್ಪ ಏನಾದರೂ ಲೂಸು ಸ್ಟಿಚ್ ಆದರೂ ಸಹಿತ ಶೋಲ್ಡರ್ ಪಟ್ಟಿ ಬಿಟ್ಕೊಳ್ಳೋ ಅಂಥ ಸಾಧ್ಯತೆ ಇರುತ್ತೆ. ಈಗ ನಾವು ಈ ರೀತಿ ಮೇಲೆ ಒಂದು ಸ್ಟಿಚ್ ಹಾಕ್ತೀವಿ. ನೀವು ಯಾವ ರೀತಿ ಶೋಲ್ಡರ್ ಅಟ್ಯಾಚ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಈ ರೀತಿ ನೀವು ಸಣ್ಣ ಪುಟ್ಟ ದಾರಗಳನ್ನೆಲ್ಲ ಟ್ರಿಮ್ ಮಾಡಬೇಕಾಗತ್ತೆ. ಈ ಬ್ಲೌಸು ಸ್ಲೀವ್ ಬಂದು ಬಫ್ ಆಗಿರೋದ್ರಿಂದ ನಾವೀಗ ಈ ಸ್ಲೀವ್ಗೆ ನಾವು ಲೈನಿಂಗ್ ಹಚ್ಕೊಳ್ತಾ ಇದ್ದೀವಿ. ಅಂದರೆ ಇದು ಮೈನ್ ಫ್ಯಾಬ್ರಿಕ್ ಬಟ್ಟೆ ಅಂದರೆ ಅವರು ಈ ಸ್ಯಾರಿ ಪೀಸನ್ನು ಸ್ಲೀವ್ಗಷ್ಟೇ ಕೊಡೋಕೆ ಹೇಳಿದ್ದಾರೆ, ಮತ್ತು ಸಿಲ್ಕ್ ಪೀಸ್ ತಗೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಸಿಲ್ಕ್ ಅಂದರೆ ಇನ್ನೊಂದು ಸಿಲ್ಕ್ ಪೀಸ್ ಬರುತ್ತಲ್ಲ, ಅದನ್ನು ನಾವು ಬಾಡಿಗೆಲ್ಲ ಕೊಟ್ಟು ಈಗ ಸ್ಲೀವಿಗೆ ಮಾತ್ರ ಈ ರೀತಿ ಸ್ಯಾರಿ ಪೀಸಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ಒಂದೊಂದು ಸರಿ ಸ್ಯಾರಿ ಪೀಸ್ ಬಟ್ಟೆ ಸಾಕಾಗೋದಿಲ್ಲ ಕೆಲವರಿಗೆ, ತುಂಬ ಪ್ಯಾಚ್ಗಳೆಲ್ಲ ಕೊಡಬೇಕಾಗತ್ತೆ. ಅದಕ್ಕೆ ಈ ರೀತಿ ಪಫ್ ಸ್ಲೀವ್ ಹೊಲಿಸ್ಕೊಳ್ತಾ ಇದ್ದಾರೆ. ಈಗ ಸ್ಲೀವ್ಗೆ ರೆಡಿ ಮಾಡ್ಕೊಳ್ತಾ ಇರೋದು. ಫ್ರೆಂಡ್ಸ್, ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ, ನಿಮಗೆ ಅರ್ಥ ಆಗ್ತಿದೆಯಾ, ಇನ್ನೂ ಯಾವ ರೀತಿ ಹೇಳ್ಕೊಡ್ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ನೀವು ನೋಡ್ತಾ ಇದ್ದೀರಲ್ವಾ, ಸ್ಲೀವ್ಗೆ ನಾವು ಬಾರ್ಡ್ರು ಲೈನಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಮೇನ್ ಫ್ಯಾಬ್ರಿಕ್ಕು ಸ್ಲೀವ್ಗೆ ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇರೋದು. ಇದು ಫುಲ್ ಉದ್ದ ಸ್ಲೀವೇ, ಬಫ್ ಸ್ಲೀವ್ ಬಂದಿದೆ. ಆದ್ದರಿಂದ ನೋಡಿ, ಈ ರೀತಿ ಉದ್ದ ಸ್ಲೀವ್ಗೆ ಬಫ್ ಬೇಕು ಅಂದರೆ ನಿಜವಾಗ್ಲೂ ಕಟ್ ಪೀಸಲ್ಲಿ 1.5 ಮೀಟ್ರಿಗಿಂತ ಜಾಸ್ತಿ ಬೇಕಾಗುತ್ತೆ. ಇದರಲ್ಲಿ ನಾವೀಗ ಈ ಸ್ಯಾರಿ ಪೀಸನ್ನು ಸ್ಲೀವ್ಗಷ್ಟೇ ಕೊಡೋದಕ್ಕೆ ಹೇಳಿದ್ದಾರೆ. ಮತ್ತು ಇದು ರಾ ಸಿಲ್ಕ್ ಪೀಸನ್ನು ಫುಲ್ ಬ್ಯಾಕು ಫ್ರಂಟಿಗೆ ಅದನ್ನು ಕೊಡೋಕ್ಕೆ ಹೇಳಿದ್ದಾರೆ. ನೋಡಿ, ಈಗ ಸ್ಲೀವ್ಗೆ ಆಗೋ ಥರ ಕಟ್ ಮಾಡ್ಕೊತಾ ಇದ್ದಾಳೆ. ಅಂದರೆ ಫಸ್ಟು ನಾವು ನೆರಿಗೆ ಕೊಟ್ಕೊಂಡು ಲೈನಿಂಗಲ್ಲಿ ನಾವು ಸ್ಲೀವನ್ನು ಕಟ್ ಮಾಡಿಕೊಂಡು ಇದಕ್ಕೆ ಅಟ್ಯಾಚ್ ಮಾಡಬೇಕಾಗತ್ತೆ. ಫಸ್ಟು ನಮಗೆ ನೆರಿಗೆ ಯಾವ ರೀತಿ ಬೇಕು ಅಂಥೇಳಿ ನಾವು ಇಟ್ಕೊಬೇಕಾಗತ್ತೆ. ಬ್ಲೌಸು ನೀವು ಸ್ಟಾರ್ಟಿಂಗಲ್ಲೇ ನೋಡಿರೋ ರೀತಿ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಯಾವ ರೀತಿ ಪಫ್ ಕೊಡೋದು ಅಂತೇಳ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ ಕೊಟ್ವಿ. ನಮಗೆ ಒಂದು ಫೋಟೋ ಕಳಿಸಿದ್ರು ಅದೇ ರೀತಿ ಬೇಕು ಅಂತ. ಹಾಗಾಗಿ ಈಗ ಪಫ್ ಕೊಡ್ತಾ ಇದ್ದಾರೆ. ಈಗ ಪಫ್ ಸ್ಲೀವಲ್ಲೇ ತುಂಬ ವೆರೈಟಿ ಪಫ್ ಸ್ಲೀವ್ ಎಲ್ಲ ಬಂದಿದೆ, ತುಂಬ ಚೆನ್ನಾಗಿ ಇರುತ್ತೆ. ನೋಡ್ತಾ ಇರ್ಬೋದು. ಅಂದರೆ ಇದು ಮೇಲೆ ಮತ್ತು ಈ ಕೆಳಭಾಗದಲ್ಲಿ ಎರಡಲ್ಲೂ ನಾವು ನೆರಿಗೆ ಕೊಡಬೇಕಾಗತ್ತೆ. ಆ ರೀತಿ ಸ್ಲೀವನ್ನೇ ನಮಗೆ ಫೋಟೋ ಕಳಿಸಿದ್ರು. ಈ ಬ್ಲೌಸ್ ಬಂದು ಫ್ರಂಟು ಬ್ಯಾಕ್ ನೆಕ್ಕು, ಬ್ಯಾಕ್ ಬೋಟ್ ನೆಕ್ಕು ಈ ರೀತಿ ಇರುತ್ತೆ. ಬ್ಯಾಕು ಫ್ರಂಟ್ ಎಲ್ಲ ಸ್ಟಿಚ್ ಮಾಡಾಯಿತು. ಈಗ ಸ್ಲೀವ್ ಸ್ಟಿಚ್ ಮಾಡ್ತಾ ಇದ್ದೀವಿ. ಸ್ಲೀವ್ಗೇನು ಲೈನಿಂಗ್ ಕೊಟ್ಟಿಲ್ಲ, ಬಾರ್ಡ್ರಿಗೆ ಮಾತ್ರ ಲೈನಿಂಗ್ ಕೊಟ್ಟಿರೋದು. ಈ ರೀತಿ ನೆರಿಗೆ ಕೊಡ್ತಾ ಇದ್ದೀವಿ. ಅಂದರೆ ಇದು ಫುಲ್ ಇಡೀ ಸ್ಲೀವ್ಗೂ ನೆರಿಗೆ ಕೊಡೋದಿಲ್ಲ, ಸ್ವಲ್ಪ ಅಷ್ಟೇ, ಒಂದು 2 ಇಂಚಿಗೆ ಈ ರೀತಿ. ಈಗ ನಾವು ಬಾರ್ಡರಿಗೆ ಲೈನಿಂಗ್ ಕೊಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ನಾವೀಗ ನೆರಿಗೆ ಕೊಟ್ಟಿರುವಂಥ ಸ್ಲೀವ್ಗೆ ಅಟ್ಯಾಚ್ ಮಾಡಬೇಕು. ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಮಾತ್ರ. ಫಿಟ್ಟಿಂಗ್ ಇನ್ನೂ ಕಸ್ಟಮರ್ ಹಾಕಿ ನೋಡಿಲ್ಲ. ಕಸ್ಟಮರ್ ಹಾಕಿ ನೋಡಿ ಹೇಳಿದ್ರ ಮೇಲೆ ಯಾವ ರೀತಿ ಆಗಿದೆ ಅಂತ ನಾನು ನಿಮಗೂ ಸಹಿತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.
ಈ ರೀತಿ ಒಂದು ಕೂಳೆ ಮೇಲೆ ಹೊಲಿಗೆನ ಹಾಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಉದ್ದ ಬರುತ್ತೆ, ಅಂದರೆ ಎಲ್ಬೋ ಸ್ಲೀವ್ ತನಕ ಬರುತ್ತೆ ಈ ಸ್ಲೀವು. ತುಂಬ ಚೆನ್ನಾಗಾಗುತ್ತೆ. ಎರಡೂ ಸ್ಲೀವ್ಗೂ ಸೇಮ್ ಅದೇ ರೀತಿಯೇ ಬಾರ್ಡರನ್ನು ಕೊಟ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿ ನೋಡಿ ಯಾವ ರೀತಿ ಬಂದಿದೆ. ಈ ಥರ ಒಂದು ಎಳೆ ದಾರ ತಗೊಂಡು ಈ ಥರ ಎಳಿಬೇಕು, ಆಗ ತುಂಬ ಚೆನ್ನಾಗಿ ನೆರಿಗೆ ಅನ್ನೋದು ಕೂರುತ್ತೆ. ಈ ರೀತಿ ಎಲ್ಲ ಆದಮೇಲೆ ನೀಟಾಗಿ ಬಾರ್ಡರನ್ನು ಹಚ್ಚಬೇಕಾಗತ್ತೆ. ಸೇಮ್ ನೀವು ಯಾವ ರೀತಿ ಬಾಹುಬಲಿ ಸ್ಲೀವ್ ಹೊಲಿತೀರೋ ಅದೇ ರೀತಿ, ಆದರೆ ಸ್ವಲ್ಪ ಚೇಂಜಸ್ ಇರುತ್ತೆ ಇದರಲ್ಲಿ. ಬಾಹುಬಲಿ ಸ್ಲೀವ್ಗೆ ಫುಲ್ಲು ನಾವು ಸ್ಟ್ರೈಟಾಗಿ ಪೀಸನ್ನು ಕೊಡ್ತೀವಿ, ಅಂದರೆ ನೆರಿಗೆ ಕೊಡ್ತೀವಿ. ಇದರಲ್ಲಿ ಸ್ವಲ್ಪ ಆಗಿರಲ್ಲ. ಈಗ ನಾವು ಮೇಯ್ನ್ ಫ್ಯಾಬ್ರಿಕ್ ಅಂದರೆ ಸ್ಲೀವನ್ನು ಅಟ್ಯಾಚ್ ಮಾಡಬೇಕು. ನೀವು ನೋಡ್ತಿರ್ಬೋದು ರಾ ಸಿಲ್ಕ್ ಫ್ಯಾಬ್ರಿಕನ್ನು ಕೊಟ್ಟಿದ್ದಾರೆ ಫುಲ್ಲು ಬ್ಯಾಕು ಫ್ರಂಟಿಗೆಲ್ಲದಕ್ಕೂ. ಈಗ ಸ್ಲೀವನ್ನು ಅಟ್ಯಾಚ್ ಮಾಡ್ತಾಯಿದ್ದೀವಿ. ಸ್ಲೀವ್ ಅಟ್ಯಾಚ್ ಮಾಡಿ ಈ ಥರ ಲೈನಿಂಗ್ ಕೊಡದೇ ಇರೋದಕ್ಕೆ ಓವರ್ಲಾಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೂರುತ್ತೆ. ಹಾಗೆ ತುಂಬ ಚೆನ್ನಾಗಿ ಸಹ ಬ್ಲೌಸ್ ಆಗಿತ್ತು, ನೋಡ್ತಾ ಇರ್ಬೋದು. ಸ್ಲೀವನ್ನು ನೀವು ಆ ಕಡೆ ಅರ್ಧ ಈ ಕಡೆ ಅರ್ಧ ಹಚ್ಚಿತಿರಲ್ವ, ಅದೇ ರೀತಿಯೇ ಸೇಮ್ ಹಚ್ಚಿ ಚೆನ್ನಾಗಿ ಬರುತ್ತೆ. ಎರಡೂ ಸ್ಲೀವನ್ನು ಈ ರೀತಿ ಹಚ್ಕೊಂಡು ಮತ್ತು ಫಿಟ್ಟಿಂಗನ್ನು ನೀಟಾಗಿ ಮಾಡಬೇಕಾಗತ್ತೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಫ್ರೆಂಡ್ಸ್ ನನಗೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಕೊಡ್ತೀನಿ. ನೋಡಿ ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು ನೀಟಾಗಿ ಟ್ರಿಮ್ ಮಾಡಿಕೊಂಡು ನೀವು ಈಗ ಫಿಟ್ಟಿಂಗನ್ನು ಮಾಡ್ಕೊಬೇಕಾಗತ್ತೆ. ಈಗ ಫಿಟ್ಟಿಂಗ್ ಬಂದುಬಿಟ್ಟು ಸೇಮ್ ನಾವು ಮೆಜರ್ಮೆಂಟ್ ಬ್ಲೌಸಲ್ಲೇ ಫಿಟ್ಟಿಂಗ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಸ್ಲೀವು ಮತ್ತು ಬಾಡಿ ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಸ್ಟ್ರೈಟ್ ಗೆರೆ ಬಂತು ಅಂದರೆ ನಾವು ಕಟ್ಟಿಂಗ್ ಮಾಡಿರೋ ಬಟ್ಟೆ ಕರೆಕ್ಟಾಗಿದೆ ಅಂತ. ಅದೇ ನೀವು ಸ್ಟ್ರೈಟಾದ ಲೈನು ಬರಲಿಲ್ಲ, ಏನಾದರೂ ವೇರಿಯೇಷನ್ ಬಂತು ಅಂದರೆ ನಾವು ಕಟ್ಟಿಂಗ್ ಮಾಡುವಾಗಲೇ ಏನಾದರೂ ತಪ್ಪು ಮಾಡಿದ್ದೀವಿ ಅಂತ. ನೀವು ಬೋಟ್ ನೆಕ್ ಹೊಲಿರಿ ಅಥವಾ ಫ್ರಂಟು ನಾರ್ಮಲ್ ನೆಕ್ಕು ಬ್ಯಾಕ್ ಬೋಟ್ ನೆಕ್ ಹೊಲಿರಿ ಅಥವಾ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿ. ಈ ರೀತಿ ಫಿಟ್ಟಿಂಗ್ ಲೈನು ಅನ್ನೋದು ಚೆನ್ನಾಗಿ ಬಂತು ಅಂದರೆ ನೀವು ಬ್ಲೌಸ್ ಕಟ್ಟಿಂಗು ಕರೆಕ್ಟಾಗಿ ಮಾಡಿದ್ದೀರಂತ. ಈ ಫಿಟ್ಟಿಂಗ್ ಲೈನ್ ಅನ್ನೋದು ಕರೆಕ್ಟಾಗಿ ಈ ರೀತಿ ಸ್ಟ್ರೈಟ್ ಬರಲಿಲ್ಲ ಅಂತಂದರೆ ನೀವು ಕಟ್ಟಿಂಗಲ್ಲಿ ಏನೋ ಮಿಸ್ ಮಾಡಿದಿರಂತ ನೀವು ಅಲ್ಲೇ ತಿಳ್ಕೊಳ್ಳಿ. ಆದ್ದರಿಂದ ನೀವು ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಹಾರ್ಮೋಲ್ ರೌಂಡಿಂಗು ಮತ್ತು ಎದೆ ಸುತ್ತಳತೆನ ನೀಟಾಗಿ ಚೆಕ್ ಮಾಡೋದನ್ನು ಮರಿಬೇಡಿ. ಎರಡೆರಡು ಸರಿ ಆದರೂ ಪರವಾಗಿಲ್ಲ. ಹಾರ್ಮೋಲ್ ರೌಂಡಿಂಗು ಮತ್ತು ಈ ರೀತಿ ಎದೆ ಸುತ್ತಳತೆ ಅಂದರೆ 4ನೇ ಒಂದು ಭಾಗ ಕರೆಕ್ಟ್ ಇದೆಯಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಇದು ಬ್ಯಾಕ್ ಹುಕ್ಸು, ಆದ್ದರಿಂದ ನಾವು ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀವಿ. ನೀಟಾಗಿ ಬಂದಿತ್ತು. ಬ್ಯಾಕ್ ಹುಕ್ಸ್ ಆಗಲಿ ಅಥವಾ ನಾರ್ಮಲ್ ಬ್ಲೌಸ್ ಆಗಲಿ ಫಿಟ್ಟಿಂಗ್ ಲೈನ್ ಅನ್ನೋದು ಕರೆಕ್ಟಾಗಿ ಬರಬೇಕು, ಆಗಲೇ ಬ್ಲೌಸು ನೀಟಾಗಿ ಕೂರೋ ಅಂಥದ್ದಾಗುತ್ತೆ. ಹಾಗೆ ಫ್ರೆಂಡ್ಸ್ ತುಂಬ ವೆರೈಟಿ ಬ್ಲೌಸ್ಗಳು ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗ್ಬಿಟ್ಟು ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನೋಡಿ ಇಡೀ ಬ್ಲೌಸ್ ಸ್ಟಿಚಿಂಗ್ ಸಹಿತ ಈ ವಿಡಿಯೋದಲ್ಲಿ ಹೇಳಿದೆ. ಲಾಸ್ಟ್ ಎಂಡಲ್ಲಿ ನೀವು ಅಳತೆ ಬ್ಲೌಸ್ ತೊಗೊಂಡು ಈ ರೀತಿ ಚೆಕ್ ಮಾಡಿ, ಏನಾದರೂ ಲೂಸ್ ಇದ್ದರೆ ಸ್ವಲ್ಪ ಪಕ್ಕಕ್ಕೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ ಬ್ಯಾಕು ಫ್ರಂಟು ಸ್ಲೀವ್ ಈ ರೀತಿ ಡಿಫ್ರೆಂಟಾಗಿ ಸ್ಯಾರಿ ಪೀಸಲ್ಲಿ ಸ್ಲೀವ್ ಹಾಕಿ ಮತ್ತು ಎಕ್ಸ್ಟ್ರಾ ಪೀಸ್ ತಂದು ಬಾಡಿ ಮೆಜರ್ಮೆಂಟ್ ಸ್ಟಿಚ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ, ಸಖತ್ತಾಗಿ ಕಾಣಿಸುತ್ತೆ. ಕಸ್ಟಮರ್ ಈ ಬ್ಲೌಸನ್ನು ಹಾಕಿದ್ಮೇಲೆ ಹೇಗೆ ಕಾಣ್ತಾ ಇತ್ತು ಅಂತ ನಾನು ನಿಮಗೆ ಕಮೆಂಟ್ ಮಾಡೋದಲ್ಲಿ ಹೇಳ್ತೀನಿ, ಇಲ್ಲ ಇನ್ನೊಂದು ವಿಡಿಯೋ ಮಾಡೋದು ಹೇಳ್ತೀನಿ ನಾನು. ಹಾಗೆಯೇ ನೋಡಿ ಫ್ರೆಂಡ್ಸ್ ಈ ರೀತಿ ಎಂಡಲ್ಲಿ ನೀವು ಟ್ರಿಮ್ ಮಾಡೋದನ್ನು ಮರಿಬೇಡಿ. ದಾರ ಫುಲ್ಲು ಟ್ರಿಮ್ ಮಾಡಿ ನೀಟಾಗಿ ಬ್ಲೌಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇರಬೇಕು. ಹೊಲಿದಾಗ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸಿದ್ರೆ ಬ್ಲೌಸು ಫಿಟ್ಟಿಂಗು ಮತ್ತು ಸ್ಟಿಚಿಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಬೇಕಾದರೆ ನೋಡಿ ಎಕ್ಸ್ಪೀರಿಯನ್ಸ್ ಟೈಲರ್ ಇರೋವಂಥ ಅವ್ರ ಹತ್ರ ನೀವು ಹೊಲಿದಿರೋ ಬ್ಲೌಸನ್ನು ಕೊಟ್ಟು ನೋಡಿ. ಅವರು ನೋಡ್ತಿರುವಾಗಲೇ ನಿಮ್ಮ ಸ್ಟಿಚಿಂಗ್ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ನಿಮ್ಮ ಬ್ಲೌಸ್ ನೋಡಿ ಹೇಳ್ತಾರೆ. ನಮ್ಮ ಬ್ಲೌಸು ನೋಡಿದ ತಕ್ಷಣ ಇವರು ಫಿನಿಶಿಂಗ್ ಆಗಿರ್ಬೋದು ಅಥವಾ ಬ್ಲೌಸು ನೀಟಾಗಿ ಸ್ಟಿಚ್ ಮಾಡಿರೋದಾಗಿರ್ಬೋದು ಗೊತ್ತಾಗುತ್ತೆ. ಈ ರೀತಿ ಎಲ್ಲ ಸ್ಟಿಚ್ ಆದಮೇಲೆ ಈ ರೀತಿ ಟ್ರಿಮ್ ಮಾಡಿ, ಹಾಗೆ ಎಲ್ಲೆಲ್ಲ ದಾರಗಳಿದೆ ಅದನ್ನೆಲ್ಲ ಟ್ರಿಮ್ ಮಾಡಿಕೊಂಡು ನೀಟಾಗಿ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ಬ್ಲೌಸ್ ರೆಡಿ ಆದಮೇಲೆ ಈ ರೀತಿ ಆಗಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿತ್ತು. ಈ ಬ್ಲೌಸ್ ಯಾರಿಗೆಲ್ಲ ಇಷ್ಟ ಇದೆ ನೀವು ಸಹಿತ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಬೋದು, ಸಖತ್ತಾಗಿ ಬರುತ್ತೆ. ಯಾವುದೇ ಥರ ಕ್ಯಾನ್ವಾಸ್ ಇಲ್ಲದೇ ನೀವು ಆರಾಮಾಗಿ ಈ ರೀತಿ ಬ್ಯಾಕು ಫ್ರಂಟಲ್ಲಿ ಬೋಟ್ ನೆಕ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ನೋಡಿ ಈ ರೀತಿ ಬಂದಿತ್ತು, ಸಖತ್ತಾಗಿ ಬಂದಿತ್ತು. ಇದು ಒಂದು ಫೋಟೋ ಕಳಿಸಿದ್ರು ಈ ರೀತಿ ಸ್ಲೀವ್ ಬೇಕು ಅಂತ ಹೇಳ್ಬಿಟ್ಟು, ಹಾಗಾಗಿ ಇದೇ ರೀತಿ ಸ್ಲೀವನ್ನು ನಾವು ಸ್ಟಿಚ್ ಮಾಡೋದಕ್ಕೆ ಟ್ರೈ ಮಾಡಿ ಸ್ಟಿಚ್ ಮಾಡಿದ್ವಿ. ಹಾಗೆ ಈ ಬ್ಲೌಸ್ ಹೇಗೆ ಬಂತು, ನಿಮಗೆ ಇಷ್ಟ ಆಯಿತಾ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಬಾಯ್.